ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ನಾನು ಇವತ್ತು ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಹಸ್ಬೆಂಡ್ ಅವ್ರದ್ದು ಬರ್ಡೇ. ಸೊ ಮನೇಲಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ಅಲ್ಸೂರ್ ಹತ್ರ ಇರೋ ಕೆಂಪಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ದೇವಸ್ಥಾನಕ್ಕೆ ರೀಚ್ ಆದ್ವಿ. ತುಂಬ ದಿವಸಗಳಿಂದ ನನ್ನ ಹಸ್ಬೆಂಡ್ ಅವರು ಕೆಂಪಮ್ಮ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ರು. ನೋಡಿದ್ರೆ ಅವ್ರ ಬರ್ಡೇ ದಿವಸನೇ ಬಂದ್ರಿ. ಫ್ರೈಡೇ ಆಗಿರೋದ್ರಿಂದ ಜನನೂ ಇದ್ದಾರೆ, ಪ್ಲಸ್ ಎಲ್ಲರೂ ದೀಪಗಳೆಲ್ಲ ಹಚ್ಚಿದ್ದಾರೆ. ತುಂಬ ಚೆನ್ನಾಗಿ ದೇವರ ದರ್ಶನನೂ ಆಯಿತು. ಮಧ್ಯಾಹ್ನ ಊಟಕ್ಕೆ ನಾವು ಮಲ್ಲಿಕಾ ಬಿರಿಯಾನಿಗೆ ಬಂದ್ವಿ. ಅನ್ಪ್ಲ್ಯಾನ್ಡ್ ಇದು. ನಾವು ಬೇರೆ ಕಡೆನೇ ಹೋಗಬೇಕಾಗಿತ್ತು. ನನ್ನ ಹಸ್ಬೆಂಡ್ ಅವರು ಮಲ್ಲಿಕಾ ಬಿರಿಯಾನಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು. ಆಲ್ಮೋಸ್ಟ್ 2 years ಆಗಿರುತ್ತೆ ನಾವು ಬಂದು. ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ 2-3 ಟೈಮ್ಸ್ ನನ್ನ ಹಸ್ಬೆಂಡ್ ಅವ್ರು ಕರ್ಕೊಂಡು ಬರ್ತಾಯಿದ್ರು. ಅದಾದಮೇಲೆ ಇವತ್ತೇ ನಾವು ಬಂದಿರೋದು. ನಮ್ಮ ಚಿನ್ನಿ ಅಂತೂ ಏನು ಸಹ ತಿಂದಿಲ್ಲ, ಐಸ್ ಕ್ರೀಮ್ ಒಂದು ಬಿಟ್ಟು. ಅದಾದಮೇಲೆ ಅವಳಿಗೆ ಸಪ್ರೇಟಾಗಿ ನಾನು ಊಟ ತೊಗೊಂಡು ಬಂದಿದ್ದೆ. ಸೊ ನಾವೆಲ್ಲ ತಿಂದಮೇಲೆ ಅವ್ಳಿಗೂ ತಿನ್ನಿಸಿದ್ರಿ. ನಮ್ಮ ಮಾದೇನಿಗಂತೂ ಸಿಕ್ಕಾಪಟ್ಟೆ ಸೆಕೆ. ರಾತ್ರಿ ಮನ್ಗವಾಗೂ ಫ್ಯಾನ್ ಹಾಕಿನೇ ಮನಗಬೇಕು. ಚಳಿ ಇದ್ರೇನು ಫ್ಯಾನ್ ಇರಲೇಬೇಕು. ನನಗೂ ನನ್ನ ಹಸ್ಬೆಂಡ್ಗೆ ಫ್ಯಾನ್ ಆಗೋದೆಲ್ಲ ತಲೆನೋವು ಬಂದ್ಬಿಡುತ್ತೆ. ಇವಾಗ ಅಡ್ಜಸ್ಟ್ ಆಗೋಗಿದ್ದೀವಿ. ಬಟ್ ಕಾರಲ್ಲಿ ಎಲ್ಲಾದರೂ ಹೋದಾಗ AC ಹಾಕೋದಿಲ್ಲ. ನನಗಂತೂ AC ಅಂದ್ರೇ ಆಗೋದಿಲ್ಲ. ಅದಕ್ಕೆ ನಾವು ನಮ್ಮ ಮಮ್ಮಿ ಮನೆಗೆ ಬಂದ್ವಿ. ನಮ್ಮ ಆದ್ಯಾಗ ಬಟ್ಟೆ ಎಲ್ಲ ಚೇಂಜ್ ಮಾಡಿ ನಮ್ಮ ಅಣ್ಣ ಐಸ್ ಕ್ರೀಮ್ ತೊಗೊಂಡು ಬಂದಿದ್ದ. ಸೊ ತಿಂತಾ ಇದ್ದೀವಿ. ನಮ್ಮ ಮಮ್ಮಿ ಅವ್ರನ್ನೂ ಕರ್ಕೊಂಡು ಹೋಗಬೇಕಾಗಿತ್ತು, ಆದರೆ ಅವರು ನಮ್ಮ ಮಮ್ಮಿ ಮತ್ತು ಅಜ್ಜಿ ಇಬ್ಬರೂ ಫಂಕ್ಷನ್ಗೆ ಹೋಗಿದ್ರು. ನಮ್ಮ ಅಣ್ಣ ಟ್ರಿಪ್ಗೆ ಹೋಗಿದ್ರು ಊಟಿಗೆ. ಸೊ ಚಾಕ್ಲೇಟ್ಸ್ ಮತ್ತು ಬಿಸ್ಕೆಟ್ಸ್ ತೊಗೊಂಬಂದಿದ್ರು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಚಾಕ್ಲೇಟ್. ಪ್ಯೂರ್ ಚಾಕ್ಲೇಟ್ ಅಂತ ಹೇಳ್ತಾರೆ. ಸ್ವೀಟ್ ಅಷ್ಟೊಂದು ಇರೋದಿಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ ಇದಕ್ಕೆ. ಆ್ಯಂಡ್ ಬಿಸ್ಕೆಟ್ ಸಹ ತಂದಿದ್ರು, ಇದನ್ನು ಅಷ್ಟೇ ಚೆನ್ನಾಗಿತ್ತು. ಸಾಯಂಕಾಲ ನಾನು ಬೇಕ್ರಿಗೆ ಬಂದೆ ಕೇಕ್ ತೊಗೊಳ್ಳೋಣ ಅಂತ. ನನ್ನ ಹಸ್ಬೆಂಡ್ ಅವ್ರಿಗೆ ಕೇಕ್ ಎಲ್ಲ ಕಟ್ ಮಾಡೋಕ್ಕೆ ಇಷ್ಟನೇ ಆಗೋದಿಲ್ಲ. ನಾನು ಅವ್ರಿಗೆ ಫೋರ್ಸ್ ಮಾಡೋದು. ನಮ್ಮ ಬರ್ಡೇಗೆಲ್ಲ ಕೇಕ್ ಕಟ್ ಮಾಡಿಸ್ತಾರೆ, ನಮ್ಮ ಆ್ಯನಿವರ್ಸರಿಗೆ ಕಟ್ ಮಾಡ್ತೀವಿ. ಸೊ ಹಾಗಾಗಿ ಅವ್ರ ಬರ್ಡೇಗೂ ಕಟ್ ಮಾಡಬೇಕು ಅಂತ. ಆ್ಯಂಡ್ ಹಾಗೆ ಒಂದು ಜ್ಯೂಸ್ ತೊಗೊಂಡೆ ನಾನು. ರೆಡ್ ವೆಲ್ವೆಟ್ ಕೇಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಅದು ತಿಂದು ಬೋರ್ ಆಗೋಗ್ಬಿಟ್ಟಿದೆ. ಅದಕ್ಕೆ ಚಾಕ್ಲೇಟ್ ಫ್ಲೇವರೇ ತೊಗೊಂಡೆ ನಾನು. ನೆಕ್ಸ್ಟ್ ಡೇ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು, ನಮ್ಮ ಮಮ್ಮಿ, ನಮ್ಮ ಅಣ್ಣ, ಆದ್ಯ 4 ಜನನು ಅಲ್ಸೂರ್ ಹತ್ರ ಇರೋ ಮೋತಿ ಜ್ಯುವೆಲ್ಲರೀಸ್ಗೆ ಬಂದ್ವಿ. ನಮ್ಮ ಅಣ್ಣ ರಾಶಿ ರಿಂಗ್ ತೊಗೊಳ್ಬೇಕು ಅಂತ ಕರ್ಕೊಂಡು ಬಂದರು. ನಾನು ನಮ್ಮ ಆದ್ಯನ ಆಟಾಡಿಸ್ತಾ ಇದ್ದೆ. ಅವರಿಬ್ಬರು ಸೆಲೆಕ್ಷನ್ ಮಾಡ್ತಾಯಿದ್ರು. ನಮ್ಮ ಅಣ್ಣ ಹೇಳ್ತಾ ಇದ್ರು ಕಲೆಕ್ಷನ್ಸ್ ಚೆನ್ನಾಗಿದ್ರೆ ತೊಗೊಳ್ತೀನಿ, ಇಲ್ಲ ಅಂತಂದರೆ ಮಾಡ್ಸೋಕ್ಕೆ ಹಾಕ್ಬಿಡೋಣ ಅಂತ. ಆ್ಯಂಡ್ ಕಲೆಕ್ಷನ್ಸ್ ಚೆನ್ನಾಗಿತ್ತು, ಸೊ ತೊಗೊಂಡ್ರು. ಮನೆಗೆ ಬಂದ್ವಿ. ನಮ್ಮ ಆದ್ಯ ಐಸ್ ಕ್ರೀಮ್ ಬೇಕು ಅಂತ ಅಂದ್ಲು. ಹೋಗಿ ತೊಗೊಂಡು ಬಂದೆ ನಾನು. ಕೋನ್ ಐಸ್ ಕ್ರೀಮ್ ಸ್ವಲ್ಪನೇ ತಿಂತಾಳೆ, ಇನ್ನೆಲ್ಲ ಮುರಿದಾಕ್ಬಿಡ್ತಾಳೆ. ಸೊ ಅದಕ್ಕೆ ನಾವು ಕಪ್ ಐಸ್ ಕ್ರೀಮೇ ತೊಗೊಂಡ್ರಿ. ನಮ್ಮ ಅಜ್ಜಿ ಬಂದಿಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸೊ ರಿಂಗ್ ಹೇಗಿದೆ ಅಂತ ತೋರಿಸ್ತಾ ಇದ್ವಿ. ಅಸ್ಟ್ರಾಲಜರ್ ಹತ್ರ ಕೇಳಬೇಕು. ಸೊ ಅವ್ರು ಯಾವ ಕಲರ್ ಹೇಳ್ತಾರೋ ಅದನ್ನೇ ಹಾಕೊಳ್ಬೇಕಾಗುತ್ತೆ. ಸೊ ನಮ್ಮ ಅಣ್ಣನೂ ಕೇಳಿದ್ರು. ಅವರು ಪಚ್ಚೆ ಹಾಕೊಬೇಕಂತೆ, ಅಂದರೆ ಗ್ರೀನ್ ಕಲರ್. ಸೊ ಅದನ್ನೇ ತೊಗೊಂಡಿದ್ದಾರೆ, ನೀವು ನೋಡ್ಬೋದು. ತುಂಬಾ ಚೆನ್ನಾಗಿದೆ, ವೆಯ್ಟೂ ಇದೆ ರಿಂಗು. ಏನಾದರೂ ಗೋಲ್ಡ್ ತೊಗೊಂಡ್ರೆ ಫಸ್ಟ್ ಮನೇಲಿ ಪೂಜೆ ಮಾಡಬೇಕು. ಸೊ ನಮ್ಮ ಅಣ್ಣ ನೆಕ್ಸ್ಟ್ ಡೇ ಹಾಕ್ಕೊಳ್ತೀನಿ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಅಂತ ಹೇಳಿದ್ರು. ಸೊ ಪ್ರೈಸ್ ಬಂದು 40,000 ಆಯಿತು. ಆ್ಯಂಡ್ ತುಂಬ ದಿವಸಗಳಾದಮೇಲೆ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರೋದು. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.